ಸೌಜನ್ಯ ಪ್ರಕರಣದಲ್ಲಿ ಉದಯ್ ಜೈನ್ ಕೂಡ ಹೆಸರು ಕೇಳಿ ಬಂದಿತ್ತು. ನಿನ್ನೆ SIT ಅಧಿಕಾರಿಗಳು ಉದಯ್ ಜೈನ್ ಅವರನ್ನ ಕರೆಸಿ ವಿಚಾರಣೆ ಮಾಡಿದ್ದಾರೆ. ಸತತ 6 ಗಂಟೆಗಳ ಕಾಲ ಉದಯ್ ಜೈನ್ ಅವರನ್ನ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ನಮ್ಮ ಜೊತೆ ಉದಯ್ ಜೈನ್ ಅವರಿದ್ದಾರೆ. ನಿನ್ನೆ ನಿಮ್ಮನ್ನು ವಿಚಾರಣೆಗೆ ಕರೆದಿದ್ರು. ಸೌಜನ್ಯ ಪ್ರಕರಣಕ್ಕೆ ಕರೆದಿದ್ರು ಅಥವಾ ಬುರುಡೆ ಪ್ರಕರಣಕ್ಕೆ ಕರೆದಿದ್ರು? ಯಾವುದಕ್ಕೆ ವಿಚಾರಣೆ ಅಂತ? ನನಗೆ ಅಲ್ಲಿ ಮೊನ್ನೆ ನನಗೆ ರಾತ್ರಿ ಫೋನ್ ಮಾಡುವಾಗ ನನಗೆ ಒಂಥರ ಯಾಕೆ ಗೊತ್ತಿಲ್ಲ ಬರಲಿಕ್ಕೆ ಹೇಳಿದರು. ಬರುವಾಗಲೇ ಹೇಳಿದರು, ನೀವು ಒಂದು ಬರುವಾಗ ಒಂದು ಫೋನ್ ಮೊಬೈಲಲ್ಲಿ ಒಂದು ಇದನ್ನು ಹೇಳಿದರು, ಕಾರ್ಡ್ ಬೇಕಂತ, ಇದು ಕಾರ್ಡ್, ಆಧಾರ್ ಕಾರ್ಡ್. ನಾನು ಹಾಗೆ ಕಾರ್ಡ್ ಇದು ಅದರಲ್ಲಿ ಪಟಕರಾಗಿ ಕಾಣ್ತಿರಲಿಲ್ಲ, ಇದೆಲ್ಲ ಹೆಸರೆಲ್ಲ. ಮತ್ತು ನನ್ನ ಮನೆ ತಂಗಿ ಮನೆಗೆ ಹೇಳಿ ಅವರಿಗೆ ಪಟ ಕಳಿಸಿದ್ದೆ. ನಾನು ಹೋಗುವಾಗ ಅಲ್ಲಿ 2-3 ಜನ ಬೇರೆ ಜನ ಇದ್ದರು. ನಾನು ಅಲ್ಲಿ ಕೂತಿದ್ದೆ ಕುರ್ಚಿಯಲ್ಲಿ. ಮತ್ತು ಕರೆದಾಗ ಎಲ್ಲ ವಿಷಯ ಕೇಳಿದ್ರು. ಅಂದರೆ ಈಗ ನಾನು ಎಲ್ಲಿ ಶಾಲೆ ಹೋಗಿದ್ದು, ಮತ್ತು ಏನು ಉದ್ಯೋಗ ಮಾಡೋದು, ಏನು ಸಾಮಾಜಿಕದಲ್ಲಿ ಏನದು ಸಂಘಟನೆಯಲ್ಲಿ ಇದ್ದೀರಾ ಅದೆಲ್ಲ ಕೇಳಿದರು. ಅದೆಲ್ಲ ಉತ್ತರ ಕೊಟ್ಟಿದ್ದೇನೆ. ನಿಮಗೆ ಮದುವೆ ಯಾವಾಗಾಯಿತು, ಎಷ್ಟು ಮಕ್ಕಳು, ನನ್ನ ಮನೆ ತಂದೆ ತಾಯಿ, ನೀವು ಹುಟ್ಟಿದೆಲ್ಲಿ ಎಲ್ಲ. ನಾನು ಹುಟ್ಟಿ ಸ್ವಂತ ಊರು ನಂದು ಇಲ್ಲಿ ಅಲ್ಲ, ಸ್ವಂತ ಊರು ಮೂಡುಬಿದಿರೆ ಹತ್ರ. ಎಲ್ಲ ವಿಷಯ ಹೇಳಿದೆ, ಎಲ್ಲ ವಿಷಯ ಅಂತ ಹೇಳಿದ್ದೇನೆ. ಮತ್ತು ಲಾಸ್ಟಿಗೆ ಒಂದು ಕೊನೆಗೆ ಇದು ಹೇಳಿದರು, ನೀವು ಅಲ್ಲಿ ಆಟೋ ಅಂದರೆ ಅಲ್ಲಿ ಇರುವಾಗ ನೀವು ಏನಾದರೂ ಇದು ಹೆಣಗಾಲ ಬಗ್ಗೆ ನಿಮಗೆ ಸತ್ತ ಯಾರಾದರೂ ಬರುವುದು ಎಲ್ಲ ಹೊಳೆ ಹತ್ರ ಎಲ್ಲ ತಿಳಿ ಬರುವುದು ಅದೆಲ್ಲ ನೀವು ನೋಡಿದ್ದೀರಾ, ನಿಮಗೆ ಗೊತ್ತುಂಟಾ? ಅದಕ್ಕೆ ಇಲ್ಲ ಅಂತ ಹೇಳಿದ್ದೇನೆ, ಮಾಹಿತಿ ಅದು ಗೊತ್ತಿಲ್ಲ ಅಂತ ಹೇಳಿದೆ. ಪ್ರಕರಣ ಇರುವುದು ಚಿನ್ನಯಂದು, ಅದು ಬಿಟ್ಟರೆ ನಿಮಗೆ ಒಂದು ಸೌಜನ್ಯ ಒಂದು ಪ್ರಕರಣ ಲಿಂಕ್ ಇದೆ ಅಂತ ಆರೋಪ ಇದೆ. ಅದು ಬಿಟ್ಟು ನಿಮ್ಮ ವೈಯಕ್ತಿಕ ವಿಚಾರಣೆ ಯಾಕೆ ಕೇಳ್ತಾರೆ ಅಂತ? ಅಂದರೆ ಅದಕ್ಕೆ ಈಗ ಅವರಿಗೆ ಅವರಿಗೆ ಒಂದು ಇದು ಮಾಡಲಿಕ್ಕೆ ಇರ್ಬೋದು, ನಮ್ಮ ಒಂದು ಫೈಲ್ ಒಂದು ಮಾಡಿ ಇಡಲಿಕ್ಕೆ, ಮುಂದಕ್ಕೆ ಏನಾದರೂ ಬೇಕಾದರೆ. ಹೌದು, ಈಗ ಹೇಗೂ ನಮ್ಮದು ಒಂದು CBI CID ಎಲ್ಲ ನಮ್ಮದು ಎಲ್ಲ ಮೊದಲೇ ಇದೆ, ನಮ್ಮ ಫೈಲ್ ಇದೆ. ಒಂದಿದ್ರಲ್ಲಿ ಒಂದು ಇರಲಿ ಅಂತ ಒಂದು ಇರಬೇಕು, ಏನಾದರೂ ಬೇಕಾದರೆ ಕರೆದ್ರೆ ಬೇಕಲ್ಲ, ಈಗ ಹಾಗೆ ಒಂದು ಇರ್ಬೋದು ಅಂತ ನನ್ನ ಆಲೋಚನೆ. ಚಿನ್ನಯನ ವಿಚಾರ ಯಾವುದು ಕೂಡ ಪ್ರಸ್ತಾಪ ಆಗಲಿಲ್ಲ. ಚಿನ್ನಯ್ಯ ನಾವು ಅವನ ಹೆಸರು ಹೇಳಿ ಎಂಥ ಪ್ರಸ್ತಾಪ ಮಾಡಲಿಲ್ಲ. ಒಂದು ಪಾಯಿಂಟ್ ಹೇಳಿದ್ದಾರೆ ಅದರಲ್ಲಿ, ನೀವು ಏನಾದರೂ ಅಲ್ಲಿ ನೋಡಿದ್ದೀರಾ ಈ ಥರ ಎಲ್ಲ ತುಂಬ ಸಾವುಗಳು ಎಲ್ಲ ಇದದು ಜೀವ ಹೋಗಿದ್ದೆಲ್ಲ ಹೆಣಗಳ ಬಗ್ಗೆ ಕೇಳಿದರು. ಅದಕ್ಕೆ ನಾನು ಹೇಳಿದೆ, ಅದರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ. ಯಾಕಂದರೆ ನಾನು ಹೆಚ್ಚು ಸಹ ನಾನು ಆಟೋದಲ್ಲಿ ಬಾಡಿಗೆ ಅಂತ ಹೆಚ್ಚು ಮಾಡೋದಿಲ್ಲ, ನನಗೆ ಎಷ್ಟು ಬೇಕೋ ಅಷ್ಟೇ ಮಾಡೋದು ನಾನು. ಹಾಗೆ ಅಲ್ಲೇ ಕೂತ್ಕೊಂಡು ಬಾಡಿಗೆ ಮಾಡೋ ಕ್ರಮ ಇಲ್ಲ. ಬೆಳಿಗ್ಗೆ ಬರ್ತೇನೆ, ಮತ್ತು ಬೇರೆ ಕಡೆ ಬಾಡಿಗೆ ಹೋಗ್ತೇನೆ, ಹೊರಗಡೆ ಎಲ್ಲ ಅಷ್ಟೇ. ನಿಮ್ಮ ಹೆಸರು ಕೇಳಿ ಬಂದಿದ್ದಂತೂ ಸೌಜನ್ಯ ವಿಚಾರವಾಗಿ. ಹೌದು. ಹಾಗಾಗಿ ಸೌಜನ್ಯ ವಿಚಾರ ಬಗ್ಗೆ ಯಾವುದೇ ರೀತಿಯಂಥ ಪ್ರಶ್ನೆ ಎತ್ತಲಿಲ್ವಾ SIT ಅಧಿಕಾರಿ? ಏನು ಎತ್ತಿಲ್ಲ. ಅದೇ ನನಗೆ ಗೊಂದಲ ಇದ್ದು, ಅದೇ ನನ್ನ ತಲೆಯಲ್ಲಿ ಅದಿತ್ತು. ಸೌಜನ್ಯ ಬಗ್ಗೆ ಏನಾಗಿರ್ಬೋದು ಅಂತ ನಾನು ಎಣಿಸಿದ್ದೆ. ಅಲ್ಲಿ ಹೋದರೆ ಆ ವಿಷಯ ಏನು ಬರಲೇ ಇಲ್ಲ, ಆ ವಿಷಯ ಏನು ಹೇಳಲಿಲ್ಲ. ಅದು ನಮ್ಮ ಇದರಲ್ಲೇ ಎಲ್ಲ ನಮ್ಮ ವೈಯಕ್ತಿಕ ಎಲ್ಲಿ ಶಾಲೆ ಹೋಗಿದ್ದು, ನೀವು ಎಷ್ಟು ಆಟೋ ಚೇಂಜ್ ಮಾಡಿದಿರಿ, ಆ ಆಟೋ ನಂಬರ್ ಅದೆಲ್ಲ ಕೇಳಿದರೆ ಅದಕ್ಕೆಲ್ಲ ಮಾಹಿತಿ ಕೊಟ್ಟಿದ್ದೇನೆ. ಕಂಟಿನ್ಯೂ ಆಗಿ ನಿಮ್ಮನ್ನೊಂದು 6 ಗಂಟೆ ತನಕ ಅಲ್ಲಿ ಇರಿಸಿದ್ರು. ಅಲ್ಲಿ ಆ ಸಂದರ್ಭದಲ್ಲಿ ಕೇವಲ ನಿಮ್ಮ ವೈಯಕ್ತಿಕ ಮಾತ್ರ ಕೇಳಲಿಕ್ಕೆ ಅದು ಸೀಮಿತ ಆಯಿತಾ? ಹೇಗೆ? ಸೀಮಿತ ಅಲ್ಲ, ಅದೇನೆಂದರೆ 6 ಗಂಟೆ ಅಂದರೆ ಅದು ನಾನು ಬಂದದ್ದು ಎಷ್ಟು ಗಂಟೆಗೆ, ಅಲ್ಲ ಬೆಳಿಗ್ಗೆ 11 ಗಂಟೆಗೆ ಹೋಗಿದೆ, 5 ಗಂಟೆ ಬಂದಿದೆ ವಾಪಸ್ಸು. ಅದರ ಮಧ್ಯದಲ್ಲಿ ಹೀಗೇನು 2-3 ಜನ ಕಟ್ಟಿದ್ದಾರೆ. ಅವ್ರದ್ದು ವಿಚಾರಣೆ ಎಲ್ಲ ಅದೆಲ್ಲ ಎಲ್ಲ ಆಗ್ತಾಯಿತ್ತು, ಸ್ಟೇಟ್ಮೆಂಟ್ ಎಲ್ಲ. ನಾನು ಅಲ್ಲಿ ಹೊರಗೆ ಕೂತಿದ್ದೇನೆ. ಹೊರಗೆ ನಾನು ಹೇಳಿದೆ, ನಾನು ಹೋಗ್ತೇನೆ ಹೊರಗಡೆ ಹೋಗಿ ಬರ್ತೇನೆ ಊಟ ಮಾಡಲಿಕ್ಕೆ. ಸುಮ್ಮನೆ ಅದಕ್ಕೆ ಹೇಳಿದ್ರು, ಬೇಡ ನಿಮಗೆ ಊಟ ಇಲ್ಲಿ ಊಟ ಬರ್ತದೆ. ಹಾಗೆ ನಾನು ಅಲ್ಲಿ ಕೂತಿದ್ದೆ. ನಮ್ಮನ್ನು ಹೆಚ್ಚು ವಿಚಾರಣೆ ಇದ್ದಿಲ್ಲ, 1 ಗಂಟೆಯಲ್ಲಿ ವಿಚಾರಣೆ ಎಲ್ಲ. ಅದರಲ್ಲಿ ಅಂದರೆ ಅಲ್ಲಿ 2-3 ಜನ ಇದ್ದರು, ಬೇರೆ ಎಲ್ಲ ಜನ ಇದ್ದರು, ಅವರದೆಲ್ಲ ವಿಚಾರಣೆ ಆಗ್ತಾಯಿತ್ತು. ಹಾಗೆ ಮತ್ತೆ ನಂದು ಆದ ಮಧ್ಯದಲ್ಲಿ ಇನ್ನೊಮ್ಮೆ ಸ್ಟಾಪ್ ಮಾಡಿ ಮತ್ತೆ ಅವರನ್ನು ಕರೆದ್ರು. ಅದೇ ಬೇರೆಯವರು ಬಂದಿದ್ದರು, ಅಂದರೆ ಬೇರೆಯವರು ಬಂದಿದ್ದರು, ಅಲ್ಲಿ ವಿಚಾರಣೆ ಮಾಡಲಿಕ್ಕೆ ಬಂದಿದ್ದರು, ಅವರನ್ನು ಕರೆದಿದ್ದರು. ಹಾಗೆ ನಮ್ಮನ್ನಂತ ತುಂಬ ಹೊತ್ತು ಅಂತ ಮಾಡಲಿಲ್ಲ, 1-2 ಗಂಟೆ ಅಷ್ಟೇ ಇರ್ಬೋದು ಅಷ್ಟೇ. ಎಲ್ಲ ಟೈಪ್ ಮಾಡಿ. ಚಿನ್ನಯ್ಯ ಶವಹೂತ ಬಗ್ಗೆ ಎಲ್ಲ ಕೇಳಿರ್ಬೋದು ನಿಮ್ಮನ್ನು, ಅಂದರೆ ಹೂತದ್ದು ನೋಡಿದ್ರೆ ಆ ರೀತಿ ಏನಾದರೂ? ಇಲ್ಲ, ಅದನ್ನೇ ಕೇಳಿಲ್ಲ. ಅಂದರೆ ಇವನು ಚಿನ್ನಯನ ಬಗ್ಗೆ ಏನು ಬರಲಿಲ್ಲ. ನಮಗೆ ಇದು ಮಾತ್ರ ಕೇಳಿದರು, ಒಂದು ಪಾಯಿಂಟ್ ಮಾತ್ರ ಒಂದು ಬಂತು. ಒಂದು ಇದೆ, ಅಲ್ಲಿ ಎಲ್ಲ ಹೆಣ ಹೀಗೆಲ್ಲ ಉಂಟಂತೆ, ಹೆಣ ಸಾಯ್ತಾರಂತೆ, ಬೀಳ್ತಾರಂದರೆ ಹೆಣ ಎಲ್ಲ ತುಂಬ, ಅದರ ಬಗ್ಗೆ ಮಾಹಿತಿ ಎಲ್ಲ ಕೇಳಿದರು. ಅದೇ ನಾನು ಹೇಳಿದೆ ಇಲ್ಲ ಅಂತ ಹೇಳಿದೆ, ಅದು ನನಗೆ ಗೊತ್ತಿಲ್ಲ. ಅಂದರೆ ಹೊಳೆಯಿಂದ ಬರುವುದೇನೋ ಅದೆಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದೇನೆ. ನಿಮ್ಮ ಜೊತೆ ಇನ್ನಿಬ್ಬರು ಹೆಸರು ಕೂಡ ಅವತ್ತು ಕೇಳಿ ಬಂದಿತ್ತು, ಅವರನ್ನು ಕೂಡ ವಿಚಾರಣೆಗೆ ಕರೆದಿದ್ದಾರಾ? ನಿಮಗೇನಾದರೂ ಮಾಹಿತಿ ಇದೆಯಾ? ಅದೇ ನಾನು ನಿನ್ನೆ ಬೆಳಿಗ್ಗೆ ಫೋನ್ ಮಾಡಿ ಕೇಳಿದ್ದೇನೆ ಒಬ್ಬರ ಹತ್ರ, ಧೀರಜ್ ಕೆಲ್ಲ ಅಂತ ಅವ್ರ ಹತ್ರ ಹೇಳಿದ್ದೇನೆ. ಅವ್ರು ಹೇಳಿದರು, ಹೌದು ನನಗೆ ಬರಲಿಕ್ಕೆ ಹೇಳಿದ್ದಾರೆ, ಸಾಯಂಕಾಲ ಬರಲಿಕ್ಕೆ ಹೇಳಿದೆ ಅಂತ, ಮಧ್ಯಾಹ್ನ ಬರಲಿಕ್ಕೆ ಹೇಳಿದ್ರು. ಮತ್ತು ನಿನ್ನೆ ಅವರು ಮಧ್ಯಾಹ್ನ ಬಂದಿಲ್ಲ, ಮತ್ತು ಇವತ್ತಿಗೆ ಬರಬೇಕು ಅಂತ ಹೇಳಿದ್ದಾರೆ. ಇವತ್ತು ಹೇಳಿದವನು ಇವತ್ತು ಬರಲಿಕ್ಕೆ ಹೇಳಿದ್ದಾರೆ ಅಂತ. ನಿಮಗೆ ಮುಂದೆ ಯಾವತ್ತಾದರೂ ವಿಚಾರಣೆಗೆ ಬರಬೇಕಂತ ಏನಾದರೂ ಸೂಚನೆ? ಏನು ನನಗೆ ಮುಂಚೆ ಬರಬೇಕಂತ ಏನು ಹೇಳಿಲ್ಲ. ಈ ಚಿನ್ನ ಏನಿದ್ದಾನೆ ಆತ ನಿಮ್ಮ ಆಟೋದಲ್ಲಿ ಏನಾದರೂ ಡ್ರಾಪ್ ತಗೊಂಡಿದ್ನಾ ಯಾವುದಾದ್ರೂ ಟೈಮಲ್ಲಿ ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ? ಇಲ್ಲ
ನಾನು ಅವರನ್ನಂದರೆ ನೋಡಿದ್ದೇನೆ. ನೋಡಿ ಅಂದರೆ ಅಲ್ಲಿ ಹೊಳೆ ಹತ್ರ ನಾವೆಲ್ಲ ಆಟೋದಲ್ಲಿ ಆಚೆಗೆ ಹೋಗುವಾಗ ಅವನು ಮಾತ್ರ ಅಲ್ಲ, ಅವನ ಭಾವ ಅದೆಲ್ಲ ಅವರೆಲ್ಲ ಫ್ಯಾಮಿಲಿ ಎಲ್ಲ ನಾವು ಅಂದರೆ ಅವರೆಲ್ಲ ಅಲ್ಲಿ ಇರುವುದಲ್ಲ. ಮತ್ತು ಅವನ ಹೆಂಡ್ತಿನೂ ಇದ್ದರು, ಮುಂಚಿನ ಹೆಂಡತಿ, ಅದನ್ನು ನೋಡಿದ್ದೇವೆ. ಅಲ್ಲಿ ಅವ್ರ ಕೈಯೆಲ್ಲ ಹೊಳೆ ಹತ್ರ ರೋಡಲ್ಲೆಲ್ಲ ಅವರೇ ಎಲ್ಲ ಇದು ಗುಡಿಸೋದು, ಕಸ ಎಲ್ಲ ಗುಡಿಸೋದೆಲ್ಲ ನಾವೆಲ್ಲ ನೋಡಿದ್ದೇವೆ. ನೋಡಲಿಲ್ಲ. ಇಲ್ಲ ಸವೋದು ನಮಗೆ ಅವರಿಗೆ ಅಂದರೆ ಸವೋದು ನಾನು ನೋಡಲಿಲ್ಲ. ಸವೋದು ಇಲ್ಲ ನಮಗೆ ಅದರಿಗೆ ನಾವು ಅದಕ್ಕೇನು ಕರೆದ್ರು ಯಾರು ಪಂಚಾಯತ್ನವರು ಯಾರಾದರೂ ಈಗ ಏನಾದರೂ ಪೊಲೀಸರು ಕರೆದಿದ್ದರೆ ನಾವು ಹೋಗ್ತೇವೆ. ಈಗ ನಮ್ಮ ಅಲ್ಲಿ ಇದ್ದರೆ ನಾವು ಇರುವುದು ಕಮ್ಮಿ. ನಾವು ಅಂದರೆ ಬೆಳಿಗ್ಗೆ ಬರುವುದು ಒಮ್ಮೆ, ಮತ್ತು ಸ್ವಲ್ಪ ಅಲ್ಲಿ ಮತ್ತು ನಾವು ಅಲ್ಲಿ ಕ್ಯೂ ಅಲ್ಲೆಲ್ಲ ಇರೋದು ಕಮ್ಮಿ. ನನ್ನೊಂದು ಅಭ್ಯಾಸ, ನಾನೊಂದು ಸ್ವಲ್ಪ ಅಂದರೆ ಕ್ಯೂ ಅಲ್ಲೆಲ್ಲ ಅಲ್ಲಿ ಹೋದರೆ ಕಾಯಬೇಕು 1 ಗಂಟೆ. ಅಲ್ಲಿ ಆಟೋ ಕ್ಯೂ ಇದೆ ಹೊಳೆ ಹತ್ರ. ಬೇಕಾದ್ರೆ ನೀವು ಬೇಕಾದ್ರೆ ಕೇಳಿ ನೋಡಿ, ಬೇರೆ ಆಟೋದ ಕೇಳಿ ನೋಡಿ. ನಾನು ಹಚ್ಚಿ ಅಲ್ಲಿ ಕ್ಯೂ ಅಲ್ಲೆಲ್ಲ ನಿಲ್ಲುವುದಿಲ್ಲ. ನಾನು ಇದ್ರೂ ಸೀದಾ ಹೋಗೋದೆ, ಖಾಲಿ ಹೋಗೋದು. ಅಲ್ಲಿ ಊರಿನವರಾಗಿ ನೀವು ಅಲ್ಲಿ ರಿಕ್ಷಾ ಇದು ಮಾಡ್ತಿದ್ದವರಾಗಿ ಊರಿನವರು ಹೇಳ್ತಾರೆ ಅಂದರೆ ಆ ಹೊಳೆಯಲ್ಲಿ ಅವನು ಮುಳುಗಿ ಶವವನ್ನು ತರ್ತಿದ್ದ, ನೀವು ಒಂದು ಸಲ ಕೂಡ ನೋಡಲಿಲ್ಲ? ಇಲ್ಲ ನಾವು ನೋಡಲಿಲ್ಲ. ಅಂದರೆ ಹಾಗೆಲ್ಲ ಹೇಳ್ತಾರೆ. ಅವನೆಲ್ಲ ಸಾಯಂಕಾಲ ಇದೆಲ್ಲ ಕಾಯಿನ್ಸ್ ಎಲ್ಲ ತೆಗಿತಾನೆ, ಹಣ ಎಲ್ಲ ಅಲ್ಲಿ ಒಳ್ಳೆ ಮುಳುಗಿ ತೆಗಿತಾನೆ ಎಲ್ಲ ಹೇಳ್ತಾ ಇದ್ದರು ಎಲ್ಲ. ಇದು ಉದಯ್ ಜೈನ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಬೆಳ್ತಂಗಡಿ. ಸೌಜನ್ಯ ಪ್ರಕರಣದಲ್ಲಿ ಉದಯ್ ಜೈನ್ ಕೂಡ ಹೆಸರು ಕೇಳಿ ಬಂದಿತ್ತು. ನಿನ್ನೆ SIT ಅಧಿಕಾರಿಗಳು ಉದಯ್ ಜೈನ್ ಅವರನ್ನ ಕರೆಸಿ ವಿಚಾರಣೆ ಮಾಡಿದ್ದಾರೆ. ಸತತ 6 ಗಂಟೆಗಳ ಕಾಲ ಉದಯ್ ಜೈನ್ ಅವರನ್ನ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ನಮ್ಮ ಜೊತೆ ಉದಯ್ ಜೈನ್ ಅವರೇ ಇದ್ದಾರೆ. ನಿನ್ನೆ ನಿಮ್ಮನ್ನು ವಿಚಾರಣೆಗೆ ಕರೆದಿದ್ರು, ಸೌಜನ್ಯ ಪ್ರಕರಣಕ್ಕೆ ಕರೆದಿದ್ರು ಅಥವಾ ಬುರುಡೆ ಪ್ರಕರಣಕ್ಕೆ ಕರೆದಿದ್ರು, ಯಾವುದಕ್ಕೆ ವಿಚಾರಣೆ ಅಂತ? ನನಗೆ ಅಲ್ಲಿ ಮೊನ್ನೆ ನನಗೆ ರಾತ್ರಿ ಫೋನ್ ಮಾಡುವಾಗ ನನಗೆ ಒಂಥರ ಯಾಕೆ ಗೊತ್ತಿಲ್ಲ ಬರಲಿಕ್ಕೆ ಹೇಳಿದರು. ಬರುವಾಗಲೇ ಹೇಳಿದರು, ನೀವು ಒಂದು ಬರುವಾಗ ಒಂದು ಮೊಬೈಲಲ್ಲಿ ಒಂದು ಇದನ್ನು ಹೇಳಿದರು, ಕಾರ್ಡ್ ಬೇಕಂತ, ಇದು ಕಾರ್ಡ್, ಆಧಾರ್ ಕಾರ್ಡ್. ನಾನು ಹಾಗೆ ಕಾರ್ಡಿದ್ದು ಅದರಲ್ಲಿ ಪಟಕರಾಗಿ ಕಾಣ್ತಿರಲಿಲ್ಲ ಇದೆಲ್ಲ ಹೆಸರೆಲ್ಲ. ಮತ್ತು ನನ್ನ ಮನೆ ತಂಗಿ ಮನೆಗೆ ಹೇಳಿ ಅವರಿಗೆ ಪಟ ಕಳಿಸಿದ್ದೆ. ನಾನು ಹೋಗುವಾಗ ಅಲ್ಲಿ 2-3 ಜನ ಬೇರೆ ಜನ ಇದ್ದರು. ನಾನು ಅಲ್ಲಿ ಕೂತಿದ್ದೆ ಕುರ್ಚಿಯಲ್ಲಿ. ಮತ್ತು ಕರೆದಾಗ ಎಲ್ಲ ವಿಷಯ ಕೇಳಿದ್ರು. ಅಂದರೆ ಈಗ ನಾನು ಎಲ್ಲಿ ಶಾಲೆ ಹೋಗಿದ್ದು, ಮತ್ತು ಏನು ಉದ್ಯೋಗ ಮಾಡೋದು, ಏನು ಸಾಮಾಜಿಕದಲ್ಲಿ ಏನದು ಸಂಘಟನೆಯಲ್ಲಿ ಇದ್ದೀರಾ ಅದೆಲ್ಲ ಕೇಳಿದರು. ಅದೆಲ್ಲ ಉತ್ತರ ಕೊಟ್ಟಿದ್ದೇನೆ. ನಿಮಗೆ ಮದುವೆ ಯಾವಾಗಾಯಿತು, ಎಷ್ಟು ಮಕ್ಕಳು, ನನ್ನ ಮನೆ ತಂದೆ ತಾಯಿ ನೀವು ಹುಟ್ಟಿದೆಲ್ಲಿ ಎಲ್ಲ. ನಾನು ಹುಟ್ಟಿ ಸ್ವಂತ ಊರು ನಂದು ಇಲ್ಲಿ ಅಲ್ಲ, ಸ್ವಂತ ಊರು ಮೂಡುಬಿದ್ರೆ ಹತ್ರ ಎಲ್ಲ ವಿಷಯ ಹೇಳಿದೆ, ಎಲ್ಲ ವಿಷಯ ಅಂತ ಹೇಳಿದ್ದೇನೆ. ಮತ್ತು ಲಾಸ್ಟಿಗೆ ಒಂದು ಕೊನೆಗೆ ಇದು ಹೇಳಿದರು, ನೀವು ಅಲ್ಲಿ ಆಟೋ ಅಂದರೆ ಅಲ್ಲಿ ಇರುವಾಗ ನೀವು ಏನಾದರೂ ಇದು ಹೆಣಗಾಲ ಬಗ್ಗೆ ನಿಮಗೆ ಸತ್ತ ಯಾರಾದರೂ ಬರುವುದು ಎಲ್ಲ ಹೊಳೆ ಹತ್ರ ಎಲ್ಲ ತಿಳಿ ಬರುವುದು ಅದೆಲ್ಲ ನೀವು ನೋಡಿದ್ದೀರಾ, ನಿಮಗೆ ಗೊತ್ತುಂಟಾ? ಅದಕ್ಕೆ ಇಲ್ಲ ಅಂತ ಹೇಳಿದ್ದೇನೆ, ಮಾಹಿತಿ ಅದು ಗೊತ್ತಿಲ್ಲ ಅಂತ ಹೇಳಿದೆ. ಪ್ರಕರಣ ಇರುವುದು ಚಿನ್ನಯಂದು, ಅದು ಬಿಟ್ಟರೆ ನಿಮಗೆ ಒಂದು ಸೌಜನ್ಯಂದು ಪ್ರಕರಣ ಲಿಂಕ್ ಇದೆ ಅಂತ ಆರೋಪ ಇದೆ. ಅದು ಬಿಟ್ಟು ನಿಮ್ಮ ವೈಯಕ್ತಿಕ ವಿಚಾರಣೆ ಯಾಕೆ ಕೇಳ್ತಾರೆ ಅಂತ? ಅಂದರೆ ಅದಕ್ಕೆ ಈಗ ಅವರಿಗೆ ಅವರಿಗೆ ಒಂದು ಇದು ಮಾಡಲಿಕ್ಕೆ ಇರ್ಬೋದು, ನಮ್ಮ ಒಂದು ಫೈಲ್ ಒಂದು ಮಾಡಿ ಇಡಲಿಕ್ಕೆ ಮುಂದಕ್ಕೆ ಏನಾದರೂ ಬೇಕಾದರೆ. ಹೌದು, ಈಗ ಹೇಗೂ ನಮ್ಮದು ಒಂದು CBI CID ಎಲ್ಲ ನಮ್ಮದು ಎಲ್ಲ ಮೊದಲೇ ಇದೆ, ನಮ್ಮ ಫೈಲ್ ಇದೆ. ಈಗ ಒಂದಿದ್ರಲ್ಲಿ ಒಂದು ಇರಲಿ ಅಂತ ಒಂದು ಇರಬೇಕು, ಏನಾದರೂ ಬೇಕಾದರೆ ಕರೆದ್ರೆ ಬೇಕಲ್ಲ, ಈಗ ಹಾಗೆ ಒಂದು ಇರ್ಬೋದು ಅಂತ ನನ್ನ ಆಲೋಚನೆ. ಚಿನ್ನಯನ ವಿಚಾರ ಯಾವುದು ಕೂಡ ಪ್ರಸ್ತಾಪ ಆಗಲಿಲ್ಲ. ಚಿನ್ನಯ್ಯ ನಾವು ಅವನ ಹೆಸರು ಹೇಳಿ ಎಂಥ ಪ್ರಸ್ತಾಪ ಮಾಡಲಿಲ್ಲ. ಒಂದು ಪಾಯಿಂಟ್ ಹೇಳಿದ್ದಾರೆ ಅದರಲ್ಲಿ, ನೀವು ಏನಾದರೂ ಅಲ್ಲಿ ನೋಡಿದ್ದೀರಾ ಈ ಥರ ಎಲ್ಲ ತುಂಬ ಸಾವುಗಳು ಎಲ್ಲ ಇದದು ಜೀವ ಹೋಗಿದ್ದೆಲ್ಲ ಹೆಣಗಲ ಬಗ್ಗೆ ಕೇಳಿದರು. ಅದಕ್ಕೆ ನಾನು ಹೇಳಿದೆ, ಅದರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಗೊತ್ತಿಲ್ಲ. ಯಾಕಂದರೆ ನಾನು ಹೆಚ್ಚು ಸಹ ನಾನು ಆಟೋದಲ್ಲಿ ಬಾಡಿಗೆ ಅಂತ ಹೆಚ್ಚು ಮಾಡೋದಿಲ್ಲ, ನನಗೆ ಎಷ್ಟು ಬೇಕೋ ಅಷ್ಟೇ ಮಾಡೋದು ನಾನು. ಹಾಗೆ ಅಲ್ಲೇ ಕೂತ್ಕೊಂಡು ಬಾಡಿಗೆ ಮಾಡೋ ಕ್ರಮ ಇಲ್ಲ. ಬೆಳಿಗ್ಗೆ ಬರ್ತೇನೆ, ಮತ್ತು ಬೇರೆ ಕಡೆ ಬಾಡಿಗೆ ಹೋಗ್ತೇನೆ, ಹೊರಗಡೆ ಎಲ್ಲ ಅಷ್ಟೇ. ನಿಮ್ಮ ಹೆಸರು ಕೇಳಿ ಬಂದಿದ್ದಂತೂ ಸೌಜನ್ಯ ವಿಚಾರವಾಗಿ. ಹೌದು. ಹಾಗಾಗಿ ಸೌಜನ್ಯ ವಿಚಾರ ಬಗ್ಗೆ ಯಾವುದೇ ರೀತಿಯಂಥ ಪ್ರಶ್ನೆ ಎತ್ತಲಿಲ್ವಾ SIT ಅಧಿಕಾರಿ? ಏನು ಎತ್ತಿಲ್ಲ. ಅದೇ ನನಗೆ ಗೊಂದಲ ಇದೆ. ಅದೇ ನನ್ನ ತಲೆಯಲ್ಲಿ ಅದಿತ್ತು, ಸೌಜನ್ಯ ಬಗ್ಗೆ ಏನಾಗಿರ್ಬೋದು ಅಂತ ನಾನು ಎಣಿಸಿದ್ದೆ. ಅಲ್ಲಿ ಹೋದರೆ ಆ ವಿಷಯ ಏನು ಬರಲೇ ಇಲ್ಲ, ಆ ವಿಷಯ ಏನು ಹೇಳಲಿಲ್ಲ. ಅದು ನಮ್ಮ ಇದರಲ್ಲಿ ಎಲ್ಲ ನಮ್ಮ ವೈಯಕ್ತಿಕ ಎಲ್ಲಿ ಶಾಲೆ ಹೋಗಿದ್ದು, ನೀವು ಎಷ್ಟು ಆಟೋ ಚೇಂಜ್ ಮಾಡಿದಿರಿ, ಆ ಆಟೋ ನಂಬರ್ ಅದೆಲ್ಲ ಕೇಳಿದರೆ ಅದಕ್ಕೆಲ್ಲ ಮಾಹಿತಿ ಕೊಟ್ಟಿದ್ದೇನೆ. ಕಂಟಿನ್ಯೂ ಆಗಿ ನಿಮ್ಮನ್ನೊಂದು 6 ಗಂಟೆ ತನಕ ಅಲ್ಲಿ ಇರಿಸಿದ್ರು. ಅಲ್ಲಿ ಆ ಸಂದರ್ಭದಲ್ಲಿ ಕೇವಲ ನಿಮ್ಮ ವೈಯಕ್ತಿಕ ಮಾತ್ರ ಕೇಳಲಿಕ್ಕೆ ಅದು ಸೀಮಿತ ಆಯಿತಾ? ಹೇಗೆ? ಸೀಮಿತ ಅಲ್ಲ, ಏನಂದರೆ 6 ಗಂಟೆ ಅಂದರೆ ಅದು ನಾನು ಬಂದದ್ದು ಎಷ್ಟು ಗಂಟೆಗೆ, ಅಲ್ಲ ಬೆಳಿಗ್ಗೆ 11 ಗಂಟೆಗೆ ಹೋಗಿದೆ, 5 ಗಂಟೆ ಬಂದೆ ವಾಪಸ್ಸು. ಅದರ ಮಧ್ಯದಲ್ಲಿ ಹೀಗೇನು 2-3 ಜನರನ್ನು ಕಟ್ಟಿದ್ದಾರೆ. ಅವ್ರದ್ದು ವಿಚಾರಣೆ ಎಲ್ಲ ಅದೆಲ್ಲ ಎಲ್ಲ ಆಗ್ತಾಯಿತ್ತು, ಸ್ಟೇಟ್ಮೆಂಟ್ ಎಲ್ಲ. ನಾನು ಅಲ್ಲಿ ಹೊರಗೆ ಕೂತಿದ್ದೇನೆ. ಹೊರಗೆ ನಾನು ಹೇಳಿದೆ, ನನಗೆ ನಾನು ಹೋಗ್ತೇನೆ ಹೊರಗಡೆ ಹೋಗಿ ಬರ್ತೇನೆ ಊಟ ಮಾಡಲಿಕ್ಕೆ. ಸುಮ್ಮನೆ ಅದಕ್ಕೆ ಹೇಳಿದ್ರು, ಬೇಡ ನಿಮಗೆ ಊಟ ಇಲ್ಲಿ ಊಟ ಬರ್ತದೆ. ಹಾಗೆ ನಾನು ಅಲ್ಲಿ ಕೂತಿದ್ದೆ. ನಮ್ಮನ್ನು ಹೆಚ್ಚು ವಿಚಾರಣೆ ಇದ್ದಿಲ್ಲ, 1 ಗಂಟೆಯಲ್ಲಿ ವಿಚಾರಣೆ ಎಲ್ಲ ಅದರಲ್ಲಿ ಅಂದರೆ ಅಲ್ಲಿ 2-3 ಜನ ಇದ್ದರು, ಬೇರೆ ಎಲ್ಲ ಜನ ಇದ್ದರು, ಅವರದೆಲ್ಲ ವಿಚಾರಣೆ ಆಗ್ತಾಯಿತ್ತು.
ಹಾಗೆ ಮತ್ತೆ ನಂದು ಆದ ಮಧ್ಯದಲ್ಲಿ ಇನ್ನೊಮ್ಮೆ ಸ್ಟಾಪ್ ಮಾಡಿ ಮತ್ತೆ ಅವರನ್ನು ಕರೆದ್ರು. ಅದೇ ಬೇರೆಯವರು ಬಂದಿದ್ದರು, ಅಂದರೆ ಬೇರೆಯವರು ಬಂದಿದ್ದರು, ಅಲ್ಲಿ ವಿಚಾರಣೆ ಮಾಡಲಿಕ್ಕೆ ಬಂದಿದ್ದರು, ಅವರನ್ನು ಕರೆದಿದ್ದರು. ಹಾಗೆ ನಮ್ಮನ್ನಂತ ತುಂಬ ಹೊತ್ತೊಂದು ಮಾಡಲಿಲ್ಲ, ಒಂದೆರಡು ಗಂಟೆ ಅಷ್ಟೇ ಇರ್ಬೋದು, ಅಷ್ಟೇ ಎಲ್ಲ ಟೈಪ್ ಮಾಡಿ. ಚಿನ್ನಯ್ಯ ಶವಹೂತ ಬಗ್ಗೆ ಎಲ್ಲ ಕೇಳಿರ್ಬೋದು ನಿಮ್ಮನ್ನು, ಅಂದರೆ ಹೂತದ್ದು ನೋಡಿದ್ರ ಆ ರೀತಿ ಏನಾದರೂ? ಇಲ್ಲ, ಅದನ್ನೇ ಕೇಳಿಲ್ಲ. ಅಂದರೆ ಇವನು ಚಿನ್ನದ ಬಗ್ಗೆ ಏನು ಬರಲಿಲ್ಲ, ನಮಗೆ ಇದು ಮಾತ್ರ ಕೇಳಿದರು. ಒಂದು ಪಾಯಿಂಟ್ ಮಾತ್ರ ಒಂದು ಬಂತು, ಒಂದು ಇದೆ ಅಲ್ಲಿ ಎಲ್ಲ ಹೆಣ ಹೀಗೆಲ್ಲ ಉಂಟಂತೆ, ಹೆಣ ಸಾಯ್ತಾರಂತೆ, ಬೀಳ್ತಾರೆ, ಅಂದರೆ ಹೆಣ ಎಲ್ಲ ತುಂಬ ಅದರ ಬಗ್ಗೆ ಮಾಹಿತಿ ಎಲ್ಲ ಕೇಳಿದರು. ಅದೇ ನಾನು ಹೇಳಿದೆ ಇಲ್ಲ ಅಂತ ಹೇಳಿದೆ, ಅದು ನನಗೆ ಗೊತ್ತಿಲ್ಲ, ಅಂದರೆ ಹೊಳೆಯಿಂದ ಬರುವುದೇನೋ ಅದೆಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದೇನೆ. ನಿಮ್ಮ ಜೊತೆ ಇನ್ನಿಬ್ಬರು ಹೆಸರು ಕೂಡ ಅವತ್ತು ಕೇಳಿ ಬಂದಿತ್ತು, ಅವರನ್ನು ಕೂಡ ವಿಚಾರಣೆಗೆ ಕರೆದಿದ್ದಾರಾ? ನಿಮ್ಗೇನಾದರೂ ಮಾಹಿತಿ ಇದೆಯಾ? ಅದೇ ನಾನು ನಿನ್ನೆ ಬೆಳಿಗ್ಗೆ ಫೋನ್ ಮಾಡಿ ಕೇಳಿದ್ದೇನೆ ಒಬ್ಬರ ಹತ್ರ, ಧೀರಜ್ ಕೆಲ್ಲ ಅಂತ ಅವ್ರ ಹತ್ರ ಹೇಳಿದ್ದೇನೆ. ಅವ್ರು ಹೇಳಿದರು ಹೌದು ನನಗೆ ಬರಲಿಕ್ಕೆ ಹೇಳಿದ್ದಾರೆ, ಸಾಯಂಕಾಲ ಬರಲಿಕ್ಕೆ ಹೇಳಿದೆ ಅಂತ, ಮಧ್ಯಾಹ್ನ ಬರಲಿಕ್ಕೆ ಹೇಳಿದ್ರು. ಮತ್ತು ನಿನ್ನೆ ಅವರು ಮಧ್ಯಾಹ್ನ ಬಂದಿಲ್ಲ, ಮತ್ತು ಇವತ್ತಿಗೆ ಬರಬೇಕು ಅಂತ ಹೇಳಿದ್ದಾರೆ. ಇವತ್ತು ಹೇಳಿದವನು ಇವತ್ತು ಬರಲಿಕ್ಕೆ ಹೇಳಿದ್ದಾರೆ ಅಂತ. ನಿಮಗೆ ಮುಂದೆ ಯಾವತ್ತಾದರೂ ವಿಚಾರಣೆಗೆ ಬರಬೇಕಂತ ಏನಾದರೂ ಸೂಚನೆ? ಏನು ನನಗೆ ಮುಂಚೆ ಬರಬೇಕಂತ ಏನು ಹೇಳಿಲ್ಲ. ಈ ಚಿನ್ನ ಏನಿದ್ದಾನೆ ಆತ ನಿಮ್ಮ ಆಟೋದಲ್ಲಿ ಏನಾದರೂ ಡ್ರಾಪ್ ತಗೊಂಡಿದ್ನ ಯಾವುದಾದ್ರೂ ಟೈಮಲ್ಲಿ ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ? ಇಲ್ಲ ನಾನು ಅವರನ್ನು ಅಂದರೆ ನೋಡಿದ್ದೇನೆ. ನೋಡಿ ಅಂದರೆ ಅಲ್ಲಿ ಹೊಳೆ ಹತ್ರ ನಾವೆಲ್ಲ ಆಟೋದಲ್ಲಿ ಆಚೆಗೆ ಹೋಗುವಾಗ ಅವನು ಮಾತ್ರ ಅಲ್ಲ, ಅವನ ಭಾವ ಅದೆಲ್ಲ ಅವರೆಲ್ಲ ಫ್ಯಾಮಿಲಿ ಎಲ್ಲ ಅಂದರೆ ಅವರೆಲ್ಲ ಅಲ್ಲಿ ಇರುವುದಲ್ಲ. ಮತ್ತು ಅವನ ಹೆಂಡ್ತಿನೂ ಇದ್ದರು, ಮುಂಚಿನ ಹೆಂಡ್ತಿ, ಅದನ್ನು ನೋಡಿದ್ದೇವೆ. ಅಲ್ಲಿ ಅವ್ರ ಕೈಯೆಲ್ಲ ಹೊಳೆ ಹತ್ರ ರೋಡಲ್ಲೆಲ್ಲ ಅವರೇ ಎಲ್ಲ ಇದು ಗುಡಿಸೋದು, ಕಸ ಎಲ್ಲ ಗುಡಿಸೋದೆಲ್ಲ ನಾವೆಲ್ಲ ನೋಡಿದ್ದೇವೆ. ನೋಡಲಿಲ್ಲ? ಇಲ್ಲ ಸವೋದು ನಮಗೆ ಅವ್ರಿಗೆ ಅಂದರೆ ಸವೋದು ನಾನು ನೋಡಲಿಲ್ಲ. ಇಲ್ಲ ನಮಗೆ ಅದರಿಗೆ ನಾವು ಅದಕ್ಕೇನು ಕರೆದ್ರು, ಯಾರು ಪಂಚಾಯತ್ನವರು ಯಾರಾದರೂ ಈಗ ಏನಾದರೂ ಪೊಲೀಸರು ಕರೆದಿದ್ದರೆ ನಾವು ಹೋಗ್ತೇವೆ. ಈಗ ನಮ್ಮ ಅಲ್ಲಿ ಇದ್ದರೆ ನಾವು ಇರುವುದು ಕಮ್ಮಿ, ನಾವು ಅಂದರೆ ಬೆಳಿಗ್ಗೆ ಬರುವುದು ಒಮ್ಮೆ, ಮತ್ತು ಸ್ವಲ್ಪ ಅಲ್ಲಿ ಮತ್ತು ನಾವು ಅಲ್ಲಿ ಕ್ಯೂ ಅಲ್ಲೆಲ್ಲ ಇರೋದು ಕಮ್ಮಿ. ನನ್ನೊಂದು ಅಭ್ಯಾಸ, ನಾನೊಂದು ಸ್ವಲ್ಪ ಅಂದರೆ ಕ್ಯೂ ಅಲ್ಲೆಲ್ಲ ಅಲ್ಲಿ ಹೋದರೆ ಕಾಯಬೇಕು 1 ಗಂಟೆ. ಅಲ್ಲಿ ಆಟೋ ಕ್ಯೂ ಇದೆ ಹೊಳೆ ಹತ್ರ, ಬೇಕಾದ್ರೆ ನೀವು ಬೇಕಾದ್ರೆ ಕೇಳಿ ನೋಡಿ, ಬೇರೆ ಆಟೋದ ಕೇಳಿ ನೋಡಿ. ನಾನು ಅಲ್ಲಿ ಕ್ಯೂ ಅಲ್ಲೆಲ್ಲ ನಿಲ್ಲುವುದಿಲ್ಲ, ನಾನು ಇದ್ರೂ ಸೀದಾ ಹೋಗೋದೆ, ಖಾಲಿ ಹೋಗೋದು. ಅಲ್ಲಿ ಊರಿನವರಾಗಿ ನೀವು ಅಲ್ಲಿ ರಿಕ್ಷಾ ಇದು ಮಾಡ್ತಿದ್ದವರಾಗಿ ಊರಿನವರು ಹೇಳ್ತಾರೆ, ಅಂದರೆ ಆ ಹೊಳೆಯಲ್ಲಿ ಅವನು ಮುಳುಗಿ ಶವವನ್ನು ತರ್ತಿದ್ದ, ನೀವು ಒಂದು ಸಲ ಕೂಡ ನೋಡಲಿಲ್ಲ? ಇಲ್ಲ ನಾವು ನೋಡಲಿಲ್ಲ. ಅಂದರೆ ಹಾಗೆಲ್ಲ ಹೇಳ್ತಾರೆ, ಅವನೆಲ್ಲ ಸಾಯಂಕಾಲ ಇದೆಲ್ಲ ಕಾಯಿನ್ಸ್ ಎಲ್ಲ ತೆಗಿತಾನೆ, ಹಣ ಎಲ್ಲ ಅಲ್ಲಿ ಮುಳುಗಿ ತೆಗಿತಾನೆ ಎಲ್ಲ ಹೇಳ್ತಾ ಇದ್ದರು ಎಲ್ಲ. ಇದು ಉದಯ್ ಜೈನ್ ಅವರ ಮಾತು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಬೆಳ್ತಂಗಡಿ.